ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್. ಸೊ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಟಾಪಿಕ್ ಬಂದು ನಿಮ್ಮ ಒಂದು ಲವ್ ಲೈಫ್ನಲ್ಲಿ ಏನಾದರೂ ಗ್ರೋತ್ ಕಾಣಿಸುತ್ತಾ? ಸೊ ಅವರು ಮತ್ತೆ ನಿಮ್ಮ ಜೊತೆ ಚೆನ್ನಾಗಿರ್ತಾರಾ, ಮತ್ತೆ ವಾಪಸ್ ಬರ್ತಾರಾ ನಿಮ್ಮ ಲೈಫ್ಗೆ? ಎಂಟ್ರಿ ಆಗೋ ಚಾನ್ಸಸ್ ಇದೆಯಾ? ಸೊ ಬ್ರೇಕಪ್ ಆಗಿ ತುಂಬ ದಿನ ಆಗಿದ್ರೆ, ಹಾಗೆ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೆಲ್ಲ ಇದೆ ಅದು ಏನಾದರೂ ಕ್ಲಿಯರ್ ಆಗುವಂಥ ಚಾನ್ಸಸ್ ಇದೆಯಾ? ಸೊ ನೋಡೋಣ. ಹಾಗೆ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಸೊ ನನ್ನ ರಿಲೇಷನ್ಶಿಪ್ನ ನಾನು ಸರಿ ಮಾಡ್ಕೊಳ್ಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗಬೇಕು. ಸೊ ಹೀಲಿಂಗ್ ಅನ್ನೋದನ್ನ ನೀವು ತೊಗೊಳ್ಬೋದು, ಒಂದು ನಂಬಿಕೆಯಿಂದ ನೀವು ತೊಗೊಳ್ಬೇಕಾಗತ್ತೆ. ಆ್ಯಂಡ್ ರಿವ್ಯೂಸ್ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡಿದ್ರೆ ಆ ಒಂದು ಚೇಂಜಸ್ ಬಗ್ಗೆ ನಿಮಗೆ ಗೊತ್ತಾಗುವಂಥ ಒಂದು ಹೆಲ್ಪ್ ಅದರಿಂದ ಆಗುತ್ತೆ. ಸೊ ನನ್ನ ಚಾನಲ್ನಲ್ಲಿ ಎಲ್ಲದ್ರ ಬಗ್ಗೆನೂ ರಿವ್ಯೂಸ್ ಇದೆ, ಸೊ ಯು ಕ್ಯಾನ್ ಚೆಕ್ ಅಂತ ಹೇಳ್ತೀನಿ. ಹಾಗೆ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಮನಿ ರೇಖಿ ಕೋರ್ಸ್, ಟ್ಯಾರೋ ಕೋರ್ಸ್ಗಳನ್ನ ಯಾರು ಕಲ್ತ್ಕೊಂಡು ನಾನು ಕರಿಯರ್ನ ನಾನು ಸ್ಟಾರ್ಟ್ ಮಾಡಬೇಕು, ಹಾಗೆ ನಿಮ್ಮ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ, ಸೊ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೊಳ್ತಾ ಇರ್ತೀರಾ, ತುಂಬ ನೆಗೆಟಿವ್ ಟಾಕ್ಸ್, ಸೆಲ್ಫ್ ನೆಗೆಟಿವ್ ಟಾಕ್ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಇದ್ದವರು ನೀವು ಲಾ ಆಫ್ ಅಟ್ರಾಕ್ಷನ್ನ ಕಲ್ತ್ಕೊಳ್ಬಹುದು. ಸೊ ನೀವು ಅದರಿಂದ ಯಾವ ಒಂದು ಸಿಚುವೇಶನಿಂದ ಕೂಡ ನೀವು ಹೊರಗೆ ಬರ್ಬೋದು. ಓಕೆನಾ? ಸೊ ಕ್ಲಿಯರಾಗಿ ಹೇಳಿದ್ದೀನಿ. ಬ್ರೇಸ್ಲೆಟ್ಸ್ ಹಾಗೂ ಮನಿ ಕಾಯಿನ್ ಯಾರಿಗೆ ಬೇಕಿದೆ, ಡೆಫಿನೆಟ್ಲಿ ಯು ಕ್ಯಾನ್ ಮೆಸೇಜ್ ಮೀ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಸೊ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಸೊ ತಡ ಮಾಡೋದು ಬೇಡ, ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ವೆಯ್ಟ್. ಓಕೆ, ಸೊ ಈಗ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಸ್ವಲ್ಪ ಹಿಂದೆ ನೋಡ್ತಾ ಇರ್ಬೋದು, ಬಟ್ ಡೆಸ್ಟಿನಿಯಲ್ಲಿ ನಿಮ್ಮ ಒಂದು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ರೆ ಆ ಒಂದು ಮ್ಯಾನಿಫೆಸ್ಟೇಷನ್ಸ್ನ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಮಾಡಿ, ಅವರ ಒಂದು ನೆಗೆಟಿವ್ ಥಾಟ್ಸಿಂದ ನಿಮ್ಮ ಮನಸ್ಥಿತಿ ಕೂಡ ಸ್ವಲ್ಪ ಇಲ್ಲಿ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದೆ. ಸೊ ನಾನು ಏನೇ ಮಾಡಿದ್ರೂ ಇದೇ ರೀತಿ ಆಗ್ತಾ ಇದೆಯಲ್ಲ ಅಂತ. ಸೊ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಸ್ಟ್ರಾಂಗ್ ಮೈಂಡ್ಸೆಟ್ ನೀವು ಈಗ ತಗೊಳ್ಬೇಕಾಗಿದೆ. ಬಿಕಾಸ್ ನಿಮ್ಮ ಲೈಫ್ನಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂಥ ಡಿಸಿಷನ್ ನಿಮ್ಮ ಲೈಫ್ನಲ್ಲಿ ಬರುವಂಥದ್ದು ನೀವು ಆದಷ್ಟು ಬೇಗ ನೋಡ್ತೀರಾ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ಸ್ಟೆಬಿಲಿಟಿ ನೀವು ನೋಡ್ತೀರಾ. ನ್ಯೂ ಬಿಗಿನಿಂಗ್ಗೆ ಅಥವಾ ನೀವೇನಾದರೂ ಕರೆಂಟ್ಲಿ ಮ್ಯಾನಿಫೆಸ್ಟೇಷನ್ಸ್ ಅಥವಾ ಹೀಲಿಂಗ್ ತೊಗೊಳ್ತಾ ಇದ್ದೀನಿ ಅಂತ ಇದ್ದರೆ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಸೊ ನೀವು ಇವಾಗ ಏನು ವರ್ಕ್, ನಿಮ್ಮ ರಿಲೇಷನ್ಶಿಪ್ ಮೇಲೆ ವರ್ಕ್ ಯಾವ ರೀತಿ ನೀವು ಮಾಡ್ತಾ ಇದ್ದೀರಾ ಅದರ ಮೇಲೆ ನಿಮಗೆ ತುಂಬ ಪಾಸಿಟಿವ್ ಆಗಿ ನಂಬಿಕೆ ಇರಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಹಾಗೆ ನಿಮ್ಮ ಪರ್ಸನ್ ಫ್ಯಾಮಿಲಿಯಲ್ಲಿ ನಿಮ್ಮ ಮದುವೆಗೆ ಆದಷ್ಟು ಬೇಗ ಒಪ್ಪಿಗೆ ಕೊಡುವಂಥ ಚಾನ್ಸಸ್ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಆದಷ್ಟು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರಿ ಇಷ್ಟು ದಿನ ಅದೆಲ್ಲವೂ ಸಹ ಫುಲ್ಫಿಲ್ ಆಗುವಂಥ ಒಳ್ಳೆ ಟೈಮ್. ಹಾಗೆ ಎಸ್ಟರ್ಡೇ ಫುಲ್ ಮೂನ್ ಅಲ್ಲಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡಿದ್ದೀರಾ ಡೆಫಿನೆಟ್ಲಿ ಅದರಿಂದ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ. ನಿಮ್ಮ ಲೈಫ್ನಲ್ಲಿ ಒಂದು ಪಾಪ್ಯುಲಾರಿಟಿ ಅನ್ನೋದು ನಿಮಗೆ ಬೇಕಾಗಿದೆ. ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ಹೀಗೆ ಇದೆ. ಸೊ ನಾನು ಕರಿಯರ್ನಲ್ಲಿ ಗ್ರೋತ್ ಆಗಬೇಕು, ನಮ್ಮ ಒಂದು ಕಪಲ್ ಏನಿದೆ ಆ ಒಂದು ಜೋಡಿ ತುಂಬ ಚೆನ್ನಾಗಿ ಇರಬೇಕು, ಲೈಫ್ನಲ್ಲಿ ಎಲ್ಲರಿಗೂ ಒಂದು
ಲೆಸನ್ ಆಗೋ ರೀತಿ ನಾವು ಬದುಕಬೇಕು ಅಂತ ತುಂಬ ಯೋಚನೆಗಳು ನಿಮಗಿತ್ತು ಆ್ಯಂಡ್ ಇವಾಗಲೂ ಇದೆ. ಇಲ್ಲಿ ಸೆಪರೇಷನಲ್ಲಿ ಇದ್ದೀರಾ ತುಂಬ ಜನ, ಬಟ್ ಈ ಒಂದು ಸೆಪರೇಷನ್ ತುಂಬ ದಿನ ಇರೋದಿಲ್ಲ. ಆದಷ್ಟು ಬೇಗ ನಿಮ್ಮ ಮಧ್ಯೆ ಒಂದು ಪ್ರೀತಿ ಅನ್ನೋದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕರೆಂಟ್ಲಿ. ನಿಮ್ಮ ನೆನಪು ಅವ್ರಿಗೆ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಗ್ರೋತ್ ಅನ್ನೋದನ್ನ ನೋಡಬಹುದು. ಬಟ್ ನೀವು ಯಾರು ಹೇಳಿದ್ದನ್ನು ಕೇಳ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ಸ್ವಲ್ಪ ಕಾಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಒಂದು ರಿಲೇಷನ್ಶಿಪ್ ಮಧ್ಯೆ ಯಾರಾದರೂ ಇಂಟರ್ಫಿಯರ್ ಆಗ್ತಾ ಇದ್ದರೆ, ಅದ್ರ ಬಗ್ಗೆ ಬೇರೆ ಏನಾದರೂ ಹೇಳ್ತಾ ಇದ್ದರೆ, ಅದನ್ನು ನೀವು ತುಂಬ ಬೇಗ ಮನಸ್ಸಿಗೆ ತಗೊಳ್ತಾ ಇದ್ದೀರಾ. ಅದು ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಈ ರಿಲೇಷನ್ಶಿಪ್ನಲ್ಲಿ ಒಂದು ಸಲ ತುಂಬ ಹತ್ತಿರ ಬರ್ತೀರಾ, ಇನ್ನೊಂದು ಸಲ ತುಂಬ ದೂರ ಹೋಗ್ತೀರಾ. ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ನೀವು ತುಂಬ ಚೆನ್ನಾಗಿದ್ದಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಈ ರೀತಿ ಇರ್ಬೋದು. ಅಥವಾ ನಿಮ್ಮ ಪಾರ್ಟ್ನರ್ ತುಂಬ ಚೆನ್ನಾಗಿದ್ದಾಗ ನೀವು ಏನೋ ಒಂದು ಹೇಳಿ ಬೇಜಾರು ಮಾಡ್ತೀರಾ, ನಿಮ್ಮ ಮಾತುಗಳಿಂದ ನೀವು ಬೇಜಾರು ಮಾಡ್ತೀರಾ. ಸೊ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಕೂಡ ಇರ್ಬೋದು. ತುಂಬ ಆಳವಾಗಿ ಈ ಪರ್ಸನ್ನ ನೀವು ಹಚ್ಕೊಂಡಿದ್ದೀರಾ, ತುಂಬ ಅಟ್ಯಾಚ್ಮೆಂಟ್ ಅನ್ನೋದಿದೆ. ಸೊ ನಿಮ್ಮ ಪಾರ್ಟ್ನರ್ ಸಹ ನಿಮ್ಮನ್ನು ಅಷ್ಟೇ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರು ನಿಮ್ಮ ಜೊತೆಗೆ. ನಿಮ್ಮ ಜೊತೆ ಒಂದಿನ ಸಹ ಮಾತಾಡದೆ ಅವರು ಇರ್ತಾ ಇರಲಿಲ್ಲ. ಬಟ್ ಕರೆಂಟ್ಲಿ ನಿಮ್ಮನ್ನು ದೂರ ಮಾಡ್ತಾ ಇರ್ಬೋದು. ಈ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ 2 years, ಇನ್ನು ಕೆಲವರಿಗೆ 6 months ಆಗಿರ್ಬೋದು. ಹಾಗೆ ಕೆಲವರ ಡೇಟ್ ಆಫ್ ಬರ್ತ್ 22nd, ಹಾಗೆ ಡೇಟ್ ಆಫ್ ಬರ್ತ್ 6 ಆಗಿರ್ಬೋದು ನೀವು ಅಥವಾ ನಿಮ್ಮ ಪಾರ್ಟ್ನರ್. ನೀವೇನು ಇವಾಗ ಕರೆಂಟ್ಲಿ ಟ್ರಬಲ್ಸ್ ನೋಡ್ತಾ ಇದ್ದೀರಾ, ಸೊ ಈ ಸಿಚುವೇಶನ್ ಹೀಗೆ ಇರೋದಿಲ್ಲ. ಬಟ್ ಇಲ್ಲಿ ತುಂಬ ಜನಕ್ಕೆ ಇಂಟ್ಯೂಷನ್ಸ್ ಹೀಲಿಂಗ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಹೀಲಿಂಗ್. ಕರೆಂಟ್ಲಿ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ಗೆ ಹೀಲಿಂಗ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಬಿಕಾಸ್ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನೆಗೆಟಿವ್ ಆಗಿದ್ದಾರೆ. ಹಾಗೆ ನೀವು ಸಹ ಅವ್ರ ಮಾತಿಂದ ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್ ಸಹ ಇಲ್ಲಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನೀವೆಷ್ಟೇ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ರೂ ಎಲ್ಲೋ ಒಂದು ಕಡೆ ಅದು ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಮದರ್ ಇಶ್ಯೂ ಇರ್ಬೋದು, ಅಥವಾ ನಿಮ್ಮ ಒಂದು ಮ್ಯಾರೇಜ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದರೆ, ಮ್ಯಾರೇಜ್ ಆದಮೇಲೆ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಇಬ್ಬರ ಮಧ್ಯೆ ಯಾರಾದರೂ ಇರ್ಬೋದು. ಸೊ ಅವರಿಂದ ನೀವು ತುಂಬ ಸಫರ್ ಮಾಡ್ತಾ ಇದ್ದೀರಾ. ನೀವು ಅಂದ್ಕೊಳ್ತಾ ಇದ್ದೀರಾ, ಏನಕ್ಕೆ ನನ್ನ ಲೈಫ್ನಲ್ಲಿ ಹೀಗೆ ಆಗ್ತಾ ಇದೆ, ನಾನು ಏನಷ್ಟು ತಪ್ಪು ಮಾಡಿದ್ದೆ, ಥರ್ಡ್ ಪಾರ್ಟಿ ಏನಕ್ಕೆ ಬಂದರು. ಸೊ ಈ ರೀತಿ ತುಂಬ ಥಾಟ್ಸ್ ನಿಮ್ಮ ಮೈಂಡ್ನಲ್ಲಿ ಕರೆಂಟ್ಲಿ ಓಡ್ತಾ ಇರುತ್ತೆ 24/7. ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಇಬ್ಬರ ಮಧ್ಯೆ ನಡೆದಂಥ ಒಂದು ಕಹಿ ಘಟನೆಗಳು ಅಥವಾ ನೀವು ಅಂದಿರೋ ಮಾತಾಗಿರ್ಬೋದು, ಅದು ಅವ್ರಿಗೆ ತುಂಬ ನೆನಪಾಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಎಷ್ಟು ನೆಗೆಟಿವ್ ಇದ್ದಾರೆ ಅಂದರೆ, ನಿಮ್ಮ ಜೊತೆ ಕಳೆದಂಥ ಒಂದು ಪಾಸಿಟಿವ್ ಮೆಮೊರೀಸ್ಗಿಂತ ಅವ್ರಿಗೆ ನೆಗೆಟಿವ್ ಆಗಿ ನೀವೇನು ಹೇಳಿದ್ರಿ, ನಿಮ್ಮ ಇಬ್ಬರ ಮಧ್ಯೆ ಏನೆಲ್ಲ ಆಗಿತ್ತು, ಸೊ ಅದನ್ನೇ ಅವರು ನೆನೆಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ತುಂಬ ಚಾಲೆಂಜಸ್ ಹಾಗೆ
ಸ್ಟ್ರಗಲ್ ಅನ್ನೋದನ್ನ ನೀವು ನೋಡಬೇಕಾಗತ್ತೆ. ಈ ಪರ್ಸನ್ನೇ ನಿಮಗೆ ಬೇಕು. ಸೊ ನಾನು ಎಷ್ಟೇ ಕಷ್ಟ ಆದರೂ ನಾನು ಇವ್ರ ಜೊತೆನೇ ಇರಬೇಕು ಅಂತ ನೀವು ತುಂಬ ಸಲ ಅಂದ್ಕೊಳ್ತೀರ. ಬಟ್ ಎಫರ್ಟ್ ಎರಡು ಕಡೆಯಿಂದ ಇಲ್ಲ, ಒನ್ ಸೈಡೆಡ್ ಎಫರ್ಟ್ ಅಂತ ಹೇಳ್ತೀನಿ. ಬಟ್ ನೀವು ಅವ್ರ ಜೊತೆ ಕಳೆದಂಥ ಒಂದು ಗುಡ್ ಮೆಮೊರೀಸ್ ಏನಿದೆ, ಪಾಸಿಟಿವ್ ಆಗಿ ಏನೆಲ್ಲ ಹೇಳಿದರು ಅವರು, ಅದನ್ನು ನೆನ್ಪು ಮಾಡ್ಕೊಳ್ತಾ ನೀವು ಖುಷಿಯಾಗಿದ್ದೀರಾ. ತುಂಬ ಜನ ಲಾ ಆಫ್ ಅಟ್ರಾಕ್ಷನ್ ಕಲ್ತಿರೋರು ಈ ವಿಡಿಯೋ ನೋಡ್ತಾ ಇರ್ಬೋದು. ಈ ಒಂದು ರಿಲೇಷನ್ಶಿಪ್ನಲ್ಲಿ ನ್ಯೂ ಡೆವಲಪ್ಮೆಂಟ್ಸ್ ಆದಷ್ಟು ಬೇಗ ಆಗುತ್ತೆ. ಬಟ್ ನಿಮ್ಮ ಲೈಫ್ನಲ್ಲಿ ಏನು ನೀವು ಮಾಡಬೇಕಾಗತ್ತೆ, ನಿಮ್ಮ ಪಾರ್ಟ್ನರ್ಗೆ ನೀವು ಏನು ಹೇಳಬೇಕಾಗತ್ತೆ ಅದನ್ನು ನೀವೇ ಹೇಳಿ. ಸೊ ಯಾರೇ ಒಂದು ಹೆಲ್ಪ್ನ ನೀವು ಇಲ್ಲಿ ತಗೊಳ್ಬೇಡಿ. ಬಿಕಾಸ್ ನೀವು ಹೇಳೋದು ಒಂದಾದರೆ ಅವರು ಅಲ್ಲಿ ಹೇಳೋದು ಇನ್ನೊಂದಾಗಿರ್ಬೋದು. ಸೊ ತುಂಬ ಇಲ್ಲಿ ಯಾರನ್ನಾದ್ರೂ ಬ್ಲೈಂಡಾಗಿ ನೀವು ಟ್ರಸ್ಟ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಪ್ಲೇಸ್ನ ಇಲ್ಲಿ ಯಾರೋ ತಗೊಂಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಎಸ್ಪೆಷಲಿ ಇದು ಮ್ಯಾರೇಜ್ ಆಗಿರೋರಿಗೆ ತುಂಬ ಸಫರ್ ಮಾಡ್ತಾ ಇರ್ಬೋದು ಈ ಒಂದು ಥರ್ಡ್ ಪಾರ್ಟಿಯಿಂದ. ಸೊ ನಿಮ್ಮ ಒಂದು ಆ್ಯಕ್ಷನ್ ಏನಿದೆ ಅದನ್ನು ನೀವೇ ತಗೊಳ್ಳಿ. ನೀವೇನು ನಿಮ್ಮ ಪಾರ್ಟ್ನರ್ಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದೀರಾ ಅದನ್ನು ನೀವೇ ಹೇಳಿ ಅಂತ ಇಲ್ಲಿ ನನ್ನ ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಸಿಚುವೇಶನ್ ನೀವೇನು ಕರೆಂಟ್ಲಿ ಫೇಸ್ ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಇದು ಚೇಂಜ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ನ್ಯೂ ಬಿಗಿನಿಂಗ್, ಗ್ರೋತ್ನ ನೀವು ನೋಡ್ತೀರಾ. ನಿಮ್ಮ ಆ್ಯಟಿಟ್ಯೂಡ್ ಏನಿದೆ ಕರೆಂಟ್ಲಿ ಅದು ಅವ್ರಿಗೆ ಎಲ್ಲೊಂದು ಕಡೆ ಇಷ್ಟ ಆಗಿಲ್ಲ ನಿಮ್ಮ ಪಾರ್ಟ್ನರ್ಗೆ, ಅದರಿಂದ ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಸೊ ಸ್ವಲ್ಪ ನಿಮ್ಮ ಆ್ಯಟಿಟ್ಯೂಡ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರೀತಿ ಅಂತ ಬಂದಾಗ ನಿಮ್ಮ ಒಂದು ಪ್ರೀತಿ ಒಂದೇ ಮುಖ್ಯ ಆಗೋದಿಲ್ಲ. ಸೊ ನಿಮ್ಮ ಬಿಹೇವಿಯರ್, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಹ ಇಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ತುಂಬ ಜನ ಆ ರೀತಿ ಏನಾದರೂ ನಿಮ್ಮಲ್ಲಿ ನೆಗೆಟಿವ್ ಇದೆ ಅಂತ ಅನ್ನಿಸ್ತಾ ಇದ್ದರೆ ಸೊ ಆ ಒಂದು ಆ್ಯಟಿಟ್ಯೂಡ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಆಗ ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ನಲ್ಲಿ ಒಂದು ಒಳ್ಳೆ ಪ್ರೀತಿಯನ್ನು ನೀವು ನೋಡ್ತೀರಾ. ಅದನ್ನು ಅವರು ಸಹ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ಆದಷ್ಟು ಬೇಗ ಥಿಂಗ್ಸ್ ಏನಿದೆ ಚೇಂಜ್ ಆಗುವಂಥ ಲಕ್ಷಣಗಳಿದೆ. ಸೊ ಈ ವಿಡಿಯೋ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಆಪೋಸಿಟ್ ಪರ್ಸನ್ ಯಾರಿದ್ದಾರೆ ಅವರು ಸಹ ನಿಮಗೆ ಲಾಯಲ್ ಆಗಿ ಇದ್ದರು ಅಂತ ಹೇಳ್ಬೋದು. ಹೂ ಆರ್ ನಾಟ್ ಮ್ಯಾರಿಡ್. ಸೊ ನಿಮಗೆ ಅಷ್ಟೇ ಲಾಯಲ್ ಆಗಿ ಇದ್ದರು. ಕರೆಂಟ್ಲಿ ಸಹ ನಿಮ್ಮ ಪರ್ಸನ್ ನಿಮಗೆ ಲಾಯಲ್ ಆಗಿ ಇದ್ದಾರೆ. ಕೆಲವರ ವಿಷಯದಲ್ಲಿ ಮದರ್ ಇಶ್ಯೂ ಇದೆ. ನಿಮ್ಮ ಒಂದು ಟೈಮ್ನ ಸ್ವಲ್ಪ ನೇಚರ್ ಜೊತೆ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ತುಂಬ ಜನ ಐಸೋಲೇಟ್ ಆಗ್ತಾ ಇದ್ದೀರಾ. ಒಬ್ಬರೇ ಇರೋದು ಅಥವಾ ರೂಮ್ನಲ್ಲಿ ಒಬ್ಬರೇ ಇರೋದು. ಸೊ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಐಸೋಲೇಟ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಒಂದು ಒಳ್ಳೆ ರೀತಿಯಲ್ಲಿ ಐಸೋಲೇಟ್ ಆಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ
ಯೂನಿವರ್ಸ್ ಹತ್ರ ಮಾತಾಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಅಥವಾ ಅಳ್ತಾ ಯಾವಾಗಲೂ ಅಳೋದು ಈ ರೀತಿ ಮಾಡ್ತಾ ಇದ್ದರೆ ಅದು ಇನ್ನೂ ಸಹ ನಿಮ್ಮ ರಿಲೇಷನ್ಶಿಪ್ಗೆ ಎಫೆಕ್ಟ್ ಆಗುತ್ತೆ. ತುಂಬ ವರಿ ಮಾಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಈ ಪ್ರಾಬ್ಲಮ್ ಏನಿದೆ ಅದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಓಕೆ, ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾರ ಜೊತೆ ರೆಸೊನೇಟ್ ಆಯಿತು ಅವರು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ತಗೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ರೀಡಿಂಗ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಸೊ ಯು ಕ್ಯಾನ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.